ಬನ್ನಿ, ಇವತ್ತು ನಾವು ಬೈಬಲ್ನ ಆಳವಾದ ಪುಟಗಳಿಂದ ಬಂದಿರುವ ಒಂದು ಮಹಾಕಥೆಯನ್ನ ನೋಡೋಣ. ಈ ಕಥೆ ಶುರುವಾಗುವುದೇ ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರವಾದನೆಯಿಂದ. ಹಾಗಾದ್ರೆ ಈ ಕಥೆ ಇತಿಹಾಸದುದ್ದಕ್ಕೂ ಹೇಗೆಲ್ಲ ತೆರೆದುಕೊಳ್ತು ಅಂತ ನೋಡೋಣ. ಇಲ್ಲಿ ಕಾಣ್ತಿರೋ ಈ ಒಂದು ವಾಕ್ಯ ಇದೆಯಲ್ಲ, ಇದು ಕೇವಲ ಒಂದು ಸಾಧಾರಣ ವಾಕ್ಯ ಅಲ್ಲ. ಇದು ಒಂದು ದೊಡ್ಡ ಆಧ್ಯಾತ್ಮಿಕ ಸಂಘರ್ಷಕ್ಕೆ, ಅಂದ್ರೆ ಎರಡು ಬೇರೆ ಬೇರೆ ವಂಶಾವಳಿಗಳ ನಡುವಿನ ಹೋರಾಟಕ್ಕೆ ನಾಂದಿ ಹಾಡುತ್ತೆ. ಇಲ್ಲಿಂದನೇ ಶುರುವಾಗುತ್ತೆ ಎರಡು ಗುಂಪುಗಳ ನಡುವಿನ ಒಂದು ದೊಡ್ಡ ಯುದ್ಧದ ಕಥೆ. ಒಂದು ಕಡೆ ಒಳ್ಳೇದಿದ್ರೆ ಇನ್ನೊಂದು ಕಡೆ ಕೆಟ್ಟದ್ದು. ಈ ಹೋರಾಟ ಮುಂದೆ ಹೇಗೆ ಸಾಗುತ್ತೆ ಅಂತ ನೋಡೋಣ. ಈ ಸ್ಲೈಡ್ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ, ಈ ಎರಡು ವಂಶಾವಳಿಗಳ ನಡುವೆ ಎಷ್ಟು ಸ್ಪಷ್ಟವಾದ ವ್ಯತ್ಯಾಸ ಇದೆ ಅಂತ. ಒಂದು ಬೆಳಕಿನ ದಾರಿಯಾದ್ರೆ ಇನ್ನೊಂದು ಕತ್ತಲೆಯ ದಾರಿ. ಇದೇ ಇಡೀ ಕಥೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಕಥೆ ಮುಂದೆ ಹೇಗೆ ಸಾಗತ್ತೆ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ. ಅದೇ ಒಡಂಬಡಿಕೆ. ಹಾಗಂದ್ರೆ ಏನು? ಈ ಸಂಘರ್ಷದಲ್ಲಿ ಅದರ ಪಾತ್ರವೇನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಡಂಬಡಿಕೆ ಅಂದ್ರೆ ಬರೀ ಒಂದು ಅಗ್ರಿಮೆಂಟ್ ಅಲ್ಲ, ಇದು ಒಂದು ಮದುವೆಯ ನಿಶ್ಚಿತಾರ್ಥದ ಹಾಗೆ. ತುಂಬಾನೇ ಆಳವಾದ ಮತ್ತು ವೈಯಕ್ತಿಕವಾದ ಬದ್ಧತೆ. ಈ ಒಂದು ಅರ್ಥವೇ ಕಥೆಗೆ ಒಂದು ಹೊಸ ಆಯಾಮ ಕೊಡುತ್ತೆ. ಹಾಗಾದ್ರೆ ಈ ನಿಶ್ಚಿತಾರ್ಥದ ಕಥೆಯಲ್ಲಿ ಮೊದಲ ವಧು ಯಾರು? ಅದು ಇಸ್ರಾಯೇಲ್ ರಾಷ್ಟ್ರ. ಇದು ದೇವರು ಮತ್ತು ಆತನ ಜನರ ನಡುವೆ ಇದ್ದಂಥ ಒಂದು ವಿಶೇಷ ಸಂಬಂಧವನ್ನ ತೋರಿಸುತ್ತೆ. ಈ ಸಂಬಂಧ ಎಷ್ಟು ಸೀರಿಯಸ್ ಆಗಿತ್ತು ಅಂದ್ರೆ ಅದನ್ನ ಯಜ್ಞದ ಮೂಲಕ ಸ್ಥಾಪಿಸಲಾಯಿತು. ಇದು ಕೇವಲ ಒಂದು ಮಾತಾಗಿರ್ಲಿಲ್ಲ, ಬದಲಿಗೆ ರಕ್ತದಿಂದ ಮುದ್ರೆಯೊತ್ತಿದ ಒಂದು ಗಂಭೀರ ಬದ್ಧತೆಯಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಮೊದಲ ಪ್ರೇಮಕಥೆ ಚೆನ್ನಾಗಿ ಅಂತ್ಯ ಆಗಲ್ಲ. ಇಸ್ರೇಲಿನ ಅವಿಧೇಯತೆಯಿಂದಾಗಿ ಈ ನಿಶ್ಚಿತಾರ್ಥ ಮುರಿದ್ಹೋಗುತ್ತೆ. ಇದು ಒಂದ್ ರೀತಿ ಆಧ್ಯಾತ್ಮಿಕ ವಿಚ್ಛೇದನೆಗೆ ಕಾರಣವಾಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಮೊದಲ ಒಡಂಬಡಿಕೆ ಮುರಿದು ಬಿದ್ದಿದ್ದೇ ಒಂದು ಹೊಸ, ಇನ್ನು ಬಲವಾದ ಒಡಂಬಡಿಕೆಗೆ ದಾರಿ ಮಾಡಿಕೊಡುತ್ತೆ. ರಕ್ತದಿಂದ ಬರೆಯಲ್ಪಟ್ಟ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ವಾಗ್ದಾನ ಮಾಡಿದ ರಕ್ಷಕ ಯೇಸುಕ್ರಿಸ್ತ ಬಂದಾಗ ಎಲ್ಲವನ್ನೂ ಬದಲಾಯಿಸುವ ಒಂದು ಹೊಸ ಒಡಂಬಡಿಕೆಯನ್ನ ಸ್ಥಾಪಿಸ್ತಾನೆ. ಈ ಟೇಬಲ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಳೆ ಮತ್ತು ಹೊಸ ಒಡಂಬಡಿಕೆಗಳ ನಡುವೆ ಇರೋ ವ್ಯತ್ಯಾಸ. ಹಳೆಯದು ಕಲ್ಲಿನ ಮೇಲೆ ಬರೆದಿದ್ರೆ, ಹೊಸದು ಹೃದಯದ ಮೇಲೆ ಬರೆಯಲ್ಪಟ್ಟಿದೆ. ಒಂದು ಕಡೆ ಪ್ರಾಣಿಗಳ ರಕ್ತ, ಇನ್ನೊಂದು ಕಡೆ ಸ್ವತಃ ಕ್ರಿಸ್ತನ ರಕ್ತ. ಹಾಗಾಗಿ ಇದು ಒಂದು ಪರಿಪೂರ್ಣ ಮತ್ತು ಶಾಶ್ವತವಾದ ಸಂಬಂಧ. ಕ್ರಿಸ್ತ ಬಂದ ಮೇಲೆ ಈ ಆಧ್ಯಾತ್ಮಿಕ ಯುದ್ಧದ ಗೇಮ್ ಪ್ಲಾನೇ ಚೇಂಜ್ ಆಗುತ್ತೆ. ಹೋರಾಟ ಒಂದು ಹೊಸ ಸ್ವರೂಪ ಪಡ್ಕೊಳ್ಳುತ್ತೆ. ಸೈತಾನನ ಸ್ಟ್ರಾಟಜಿ ಹೇಗೆ ಚೇಂಜ್ ಆಗತ್ತೆ ನೋಡಿ. ಕ್ರಿಸ್ತನನ್ನ ನೇರವಾಗಿ ಅಟ್ಯಾಕ್ ಮಾಡೋಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವನ ಫೋಕಸ್ ಶಿಫ್ಟ್ ಆಗತ್ತೆ. ಯಾರ ಮೇಲೆ? ಕ್ರಿಸ್ತನ ಅನುಯಾಯಿಗಳಾದ ಸಭೆಯ ಮೇಲೆ. ಪ್ರಕಟಣೆ ಪುಸ್ತಕದ ಈ ಮಾತುಗಳು ಏನನ್ನ ಹೇಳುತ್ತೆ ಅಂದ್ರೆ, ಆ ಯುದ್ಧ ಇವತ್ತಿಗೂ ನಡೀತಾನೇ ಇದೆ. ಇದು ಇವತ್ತಿನ ವಿಶ್ವಾಸಿಗಳು ಎದುರಿಸ್ತಿರೋ ಆಧ್ಯಾತ್ಮಿಕ ಹೋರಾಟದ ನಿಜವಾದ ಚಿತ್ರಣ. ಹಾಗಾದ್ರೆ ಈ ಯುದ್ಧದ ಫೈನಲ್ ರೌಂಡ್ನಲ್ಲಿ ಗೆಲ್ಲೋದು ಹೇಗೆ? ಸಭೆ ಈ ಹೋರಾಟವನ್ನ ಹೇಗೆ ಗೆಲ್ಲುತ್ತೆ? ಅದರ ಉತ್ತರ ನಾವು ಅನ್ಕೊಂಡ ಹಾಗೆ ಇಲ್ಲ, ಸ್ವಲ್ಪ ಬೇರೆನೇ ಇದೆ. ವಿಜಯದ ಸೀಕ್ರೆಟ್ ಇಲ್ಲಿದೆ ನೋಡಿ. ಗೆಲುವು ಸಿಗೋದು ಕತ್ತಿ ಯುದ್ಧದಿಂದಲ್ಲ, ಬದಲಿಗೆ ಯೇಸುವಿನ ಮೇಲಿನ ನಂಬಿಕೆಯಿಂದ, ನಾವ್ ಹೇಳೋ ಸಾಕ್ಷಿಯಿಂದ, ಮತ್ತೆ ಕೊನೆಗೆ ಪ್ರಾಣವನ್ನೇ ಕೊಡೋಕೆ ಸಿದ್ಧವಾಗಿರೋ ತ್ಯಾಗದಿಂದ. ಇತಿಹಾಸದಲ್ಲಿ ನಂಬಿಕೆಗಾಗಿ ಪ್ರಾಣ ಕೊಟ್ಟವರ ಕೂಗು ಸುಮ್ಮನೆ ಹೋಗಲ್ಲ. ನ್ಯಾಯಕ್ಕಾಗಿ ಅವರು ಕೇಳೋ ಕೂಗು ಆ ಅಂತಿಮ ವಿಜಯದ ದಿನವನ್ನ ಹತ್ತಿರ ತರುತ್ತೆ. ಅವರ ತ್ಯಾಗ ವ್ಯರ್ಥ ಅಲ್ಲ. ಅಂದರೆ ಇತಿಹಾಸ ಅನ್ನೋದು ಸುಮ್ಮನೆ ಹಾಗೆ ನಡೀತಿಲ್ಲ, ಅದಕ್ಕೊಂದು ನಿರ್ದಿಷ್ಟ ಅಂತ್ಯ ಇದೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವನ, ಅವರ ಸಾಕ್ಷಿ ಈ ದೊಡ್ಡ ಕಥೆಯ ಒಂದು ಪ್ರಮುಖ ಭಾಗ. ಈ ಇಡೀ ಕಥೆ ನಮ್ಮನ್ನ ತಂದು ನಿಲ್ಲಿಸೋದು ಇವತ್ತಿಗೆ. ವಧು ಅಂದ್ರೆ ಸಭೆ ತನ್ನ ವರನಿಗಾಗಿ ಕಾಯ್ತಾ ಇರೋ ಸಮಯವಿದು. ಒಂದು ರೀತಿ ತಯಾರಿ ಮಾಡ್ಕೊಳ್ಳೋ ಸಮಯ. ಹಾಗಾದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಹೋಗುತ್ತೆ. ವರನು ಹಿಂತಿರುಗಿದಾಗ ವಧು ಸಿದ್ಧಳಾಗಿರ್ತಾಳಾ? ಈ ಕಥೆಯ ಕೊನೆಯ ಅಧ್ಯಾಯವನ್ನ ಬರೆಯೋದು ನಮ್ಮ ಕೈಯಲ್ಲೇ ಇದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.